ನೋಡಿದ್ಯಾ ಇವಾಗ ಏನಾಯ್ತು ಅಂತ? ಅವ್ರು ನಿಜವಾಗ್ಲೂ ಯೋಗ್ಯರಾಗಿದ್ರೆ ಎಲ್ರೂ ಅಕ್ಕಿ ಬೇಡ ಅಂದ ತಕ್ಷಣ ಅವ್ರಿಗೆ ರೋಷ ಬಂತು? ನಾನ್ ಎಲ್ಲ ಹೇಳ್ಕೊಟ್ಟಿದ್ದೀನಿ ಅಂತ ಗೊತ್ತಾದ್ಮೇಲೆ ನನ್ನನ್ ಕೊಲ್ಲಕ್ ಯಾಕೆ ಪ್ರಯತ್ನ ಪಟ್ರು ಅಂತ ಯೋಚನೆ ಮಾಡು. ನಾನ್ ಯಾಕೆ ಯೋಚನೆ ಮಾಡ್ಲಿ? ಊರ್ ಜನರ ಬಗ್ಗೆ ನಾನ್ ಯಾಕೆ ಯೋಚನೆ ಮಾಡ್ಲಿ ಎಂದೆ. ನನ್ನ ಕನಸೆಲ್ಲ ಈ ಮೆಗಾ ಸಿಟಿ. ಇದನ್ನ ನಾನು ಕಟ್ಟಿ ಮುಗಿಸ್ಲೇಬೇಕು. ಎಷ್ಟೋ ಜನ ಇದ್ರ ಮೇಲೆ ದುಡ್ಡು ಸುರಿತಾನೆ ಇದ್ದಾರೆ. ನಾವೇನ್ ಮಾಡ್ತಿದ್ವಿ? ಆಫ್ಟರ್ ಆಲ್ ಜಮೀನು ಅಂತ ಆಸೆ ಇದ್ರೆ ದುಡ್ಡು ಕೊಟ್ಟು ಎಲ್ಲಾದ್ರೂ ಕೊಟ್ಕೊಳಪ್ಪ. ಹೋಗಿ ಹೋಗಿ ಆ ಬಡ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ? ಯಾರು ಹೇಳಿದ್ದು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀನಿ ಅಂತ? ನಾನ್ ಹೇಳ್ತಾ ಇದ್ದೀನಿ. ಅಷ್ಟೆಲ್ಲ ಯಾಕೆ? ನಿಮ್ ಯಜಮಾನ್ರ ಮಗನೇ ಅವ್ರ ಅಪ್ಪನ ಬೀದಿಲ್ ನಿಲ್ಲಿಸ್ಕೊಂಡು ಹೋಗಿರ್ಲಿಲ್ಲ? ಇಷ್ಟಾದ್ರೂ ನೀನ್ ಅವ್ನು ಒಳ್ಳೆಯವನು ಅಂತೀಯ? ಖಂಡಿತ ಹೇಳಲ್ಲ. ನಿನ್ ಎಂಜಿನ ಕಾಸಿಗೆ ಆಸೆ ಪಟ್ಟು ನಿನ್ನ ಸುತ್ತ ಇರೋರು ನಿನ್ನ ಒಳ್ಳೆ ಮನುಷ್ಯ ಅಂತ ಕರಿಬಹುದು. ಆದ್ರೆ ನಾನು ಹೇಳಲ್ಲ. ಅಪ್ಪ, ದುಡ್ಡು ಇದ್ಬಿಟ್ರೆ ದೊಡ್ಡ ಮನುಷ್ಯ ಆಗಲ್ಲಪ್ಪ. ಹಾರ್ಟ್ ಚೆನ್ನಾಗಿರ್ಬೇಕು. ಹಾರ್ಟ್. ಶಟ್ ಅಪ್ ಸ್ಕೌಂಡ್ರಲ್. ನೆನ್ನೆ ಮೊನ್ನೆ ಹುಟ್ಟಿದ್ದು ಕುಲ್ಲಿ ನೀನು ನನ್ಗೆ ಬುದ್ಧಿ ಹೇಳ್ತೀಯ? ನಾನು ಬುದ್ಧಿ ಹೇಳ್ತಿಲ್ಲಪ್ಪ. ನೀನ್ ಮಾಡ್ತಿರೋ ಫೋಟೋ ಕೆಲಸನ ಪೊಲೀಸ್ನವ್ರು ತಿಳಿಸಿ ನಿನ್ನ ಕಂಬಿ ಹೇಳ್ಸೋಗ್ ಮಾಡ್ತೀನಿ. ಅಂತ ದಿವಸ ಬಂತು ಅಂದ್ರೆ ಮಗ ಅಂತನೂ ನೋಡೋದಿಲ್ಲ, ಶೂಟ್ ಮಾಡ್ಬಿಡ್ತೀನಿ. ಸಾಧ್ಯ ಇಲ್ಲ. ನಿನ್ನ ಎದುರು ಹಾಕೊಂಡು ಅವನೇನು ಮಾಡಕ್ಕಾಗಲ್ಲ. ಆದ್ರೆ ನೀನೊಬ್ಬ ಮನಸ್ ಮಾಡಿದ್ರೆ ಇಡೀ ಊರಿಗೆ ಬೆಳಕ್ ತರ್ಬೋದು. ರವಿ, ಆ ಸಾವುಕಾರ ನಡ್ಕೊಳ್ಳೋದು ನೋಡಿದ್ರೆ ಸರ್ಸಭ ಹೇಳೋದೇ ಸರಿ ಅನ್ಸುತ್ತೆ. ಹೌದಣ್ಣ, ನೀನ್ ತಿಳಿದೇ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ನಿನ್ನನ್ನೇ ನಂಬಿರೋ ಈ ಜನಗಳನ್ನ ನೀನೇ ಕಾಪಾಡ್ಬೇಕು. ಈ ಊರ ಜನಕ್ಕೆ ಮೊದ್ಲು ವಿದ್ಯೆ ಕಲಿಸ್ಬೇಕು. ಹಲೋ ಹಲೋ, ನೋಡಿ, ನೀವೆಲ್ಲ ನಡ್ಕೊಂಡು ಹೋಗ್ತಿರೋದು, ನಾನು ಅಲ್ಲಿ ಕಾರಲ್ಲಿ ಬರೋದು, ನೀವು ನನ್ನನ್ನು ನೋಡೋದು, ನಾನು ನಿಮ್ಮನ್ನು ನೋಡೋದು, ಅದನ್ನ ಬೇರೆ ಯಾರಾದ್ರೂ ನೋಡಿ ತಪ್ಪ ತಿಳ್ಕೊಳ್ಳೋದು, ಇವೆಲ್ಲ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಚಿಕ್ಕ ವಯಸ್ಸಿನಿಂದ ನನ್ನ ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ಯಾವ್ದಾದ್ರೂ ಒಂದು ವಸ್ತು ಇಷ್ಟ ಆಯ್ತು ಅಂದ್ರೆ ಅದನ್ನ ಇಷ್ಟ ಅಂತ ಹೇಳ್ತೀನಿ. ಅದೇ ತರ ನಿಮ್ಮನ್ನು ನೋಡಿದೆ, ಇಷ್ಟ ಆಯ್ತು, ನಿಮ್ಮ ಹತ್ರ ಹೇಳ್ಬೇಕು ಅಂತ ಬಂದೆ. ಐ ಲವ್ ಯು.